ಸಿಎಂ ಮಾಜಿ ಸಿಎಂಗೂ ಮುನ್ನವೇ ದೆಹಲಿಗೆ ಆಕಾಂಕ್ಷಿಗಳು, ದೆಹಲಿಗೆ ತೆರಳಿದ ಸಚಿವ ಸ್ಥಾನದ ಆಕಾಂಕ್ಷಿಗಳು ನೋಡಿ. ಅಶೋಕ್ ಪಟ್ಟಣ್, ಹಂಪನಗೌಡ ಬಾದರ್ಲಿ, ಬಸನಗೌಡ ದದ್ದಲ್, PM ನರೇಂದ್ರ ಸ್ವಾಮಿ, ವಸಂತ್ ಕುಮಾರ್, ಸುಧಾಮ್ ದಾಸ್ ಇವ್ರಿಗೂ ಮುಂಚೆನೇ ಹೋಗ್ಬಿಟ್ಟಿದ್ದಾರೆ ದೆಹಲಿಗೆ. ಕುರ್ಚಿ ಮೇಲೆ ಕಣ್ಣಿಟ್ಟವರು ಅಲ್ಲೊಂದಷ್ಟು ಲಿಸ್ಟ್ಗಳು ಬರ್ತಾ ಇದೆ ನಿಮಗೆ. ಅಪ್ಪಾಜಿ ನಾಡಗೌಡ ಆಗಿರ್ಬೋದು, ಶಾಸಕರು KM ಶಿವಲಿಂಗೇಗೌಡ ಆಗಿರ್ಬೋದು, ಹಲವಾರು ಹೆಸರುಗಳು, ಬೇಳೂರು ಗೋಪಾಲಕೃಷ್ಣ ನೋಡಿ. ಇವರೆಲ್ಲರೂ ಮುಂಚಿತವಾಗೇ ನಿಮಗೆ ದೆಹಲಿಗೆ ಹೋಗ್ಬಿಟ್ಟಿದ್ದಾರೆ. ಈಗ CM, DCM ಮತ್ತು ಒಂದಷ್ಟು ಪ್ರಭಾವಿ ನಾಯಕರು ಕೂಡ ಹೋಗ್ತಾ ಇದ್ದಾರೆ. ಕಾದು ನೋಡಬೇಕು ಏನಾಗುತ್ತೆ ಅನ್ನೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್ ನೋಡಿ, ಈಗ ಆಲ್ರೆಡಿ ಈಗ ತಡವಾಗಿತ್ತು, ಈಗ ಆ ಕಸರತ್ತು ಶುರು ಆಗ್ತಾ ಇದೆ. ಯಾರೆಲ್ಲ ಅಂದ್ಕೊಂಡಿದ್ದಾರೆ ಅಥವಾ ಯಾರೆಲ್ಲ ಬೇಕು ಅಂತ ಕೇಳ್ತಾ ಇದ್ದಾರೆ ಅವರಿಗೆ ಸಿಗುತ್ತಾ ಅಥವಾ ಒಂದಷ್ಟು ಬದಲಾವಣೆಗಳಾಗುತ್ತಾ? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತ ಎಲ್ಲವನ್ನು ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಯಾಕಂದ್ರೆ ಇಷ್ಟೊತ್ತಿಗೆ ರಾಜ್ಯ ನಾಯಕರ ಪಟ್ಟಿನ ಆಯ್ಕೆ ಮಾಡ್ಬೇಕು ಅನ್ನೋದಾಗಿದೆ. ಇಷ್ಟು ವಿಳಂಬ ಆಗ್ತಿರ್ಲಿಲ್ಲ. ಹೈಕಮಾಂಡ್ ಒಂದು ತನ್ನದೇ ಆದಂತಹ ಸೂತ್ರಗಳನ್ನ ಹಿಡ್ಕೊಂಡು ಸಚಿವ ಸಂಪುಟ ರಚನೆ ಮಾಡಬೇಕು, ಮುಂದಿನ ನಾಯಕತ್ವವನ್ನು ಬೆಳೆಸಬೇಕು ಮತ್ತು ನಾಯಕರಾಗಿ ತಯಾರಾಗಬೇಕು ಮತ್ತು ಯುವಕರಿಗೆ ಆದ್ಯತೆ ಕೊಡಬೇಕು ಅನ್ನುವಂಥದ್ದು ಹೈಕಮಾಂಡ್ ನಾಯಕರ ಇರಾದೆ. ಹಾಗಾಗಿ ರಾಜ್ಯ ನಾಯಕರು ಕೊಟ್ಟಂತ ಪಟ್ಟಿಯನ್ನು ಒಪ್ಪಿರ್ಲಿಲ್ಲ. ಕೆಲವೊಂದಷ್ಟು ಹೆಸರುಗಳಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಆದ್ರೆ ಉಳಿದಂತದ್ದು ಎಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರೇ ಅಳದೆ ತೂಗಿ ತಮ್ಮದೇ ಆದ ಲೆಕ್ಕಾಚಾರದಲ್ಲಿ ಮತ್ತು ತಾವು ತರಿಸ್ಕೊಂಡಂತ ವರದಿ ಆಧಾರದ ಮೇಲೆ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರಿಂದ ರಾಜ್ಯ ನಾಯಕರು ಎರಡೆರಡು ಬಾರಿ ದೆಹಲಿಗೆ ಹೋಗಿ ಬಂದ್ರು ಕೂಡ ಅವರ ಮಾಹಿತಿಗಳನ್ನ ತೆಗೆದುಕೊಂಡಿದ್ದಾರೆ ಹೊರತು ಅವರಿಂದ ಅವ್ರು ಕೊಟ್ಟಂತ ಪಟ್ಟಿಗಳಿಗೆ ಯಾವುದಕ್ಕೂ ಕೂಡ ಅಂತಿಮವಾದಂತ ಮುದ್ರೆಯನ್ನ ಹಾಕಿಲ್ಲ. ಅದರಿಂದ ಈಗ ತೆರಳ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಈ ಮೂರನೇ ಬಾರಿ ತೆರಳ್ತಾ ಇರೋದ್ರಿಂದ ಈ ಬಾರಿ ಅಂತಿಮವಾಗಿ ಪಟ್ಟಿ ಬಿಡುಗಡೆ ಆಗ್ಲೇಬೇಕಂತ ಅನಿವಾರ್ಯತೆ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಬರ ಇದೆ, ಮುಂಗಾರು ಅಧಿವೇಶನ ಆರಂಭ ಮಾಡಬೇಕಾಗಿದೆ. ಸ್ವತಃ CM DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ನನಗೆ ಆದಷ್ಟು ಬೇಗ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಬೇಕಾಗಿದೆ, ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿರೋ ಕಾರಣಕ್ಕೆ ಅನ್ನುವಂಥದ್ದು. ಅದರಿಂದ ಈ ಬಾರಿ ಹಠ ಹಿಡಿದಾದ್ರೂ ಕೂಡ ಮಾಡಿಸ್ಕೊಂಡ್ ಬರ್ತಾರೆ ಅನ್ನುವಂಥದ್ದು. ಇಲ್ಲಿ ಇನ್ನೊಂದು ಪ್ರಶ್ನೆ ಇರ್ತಕ್ಕಂಥದ್ದು, ಸಂಸತ್ ಅಧಿವೇಶನ ಕೂಡ ಇವತ್ತು ಇರತಕ್ಕಂಥದ್ದು. ಒಂದಷ್ಟು ಪ್ರಮುಖವಾದಂತ ವಿಚಾರಗಳು, ಅದರಲ್ಲೂ ಶ್ರೀರಾಮ ಮಂದಿರದ ಹಣ ಕಳ್ಳತನ ಆಗಿದೆಲ್ಲ, ದೇಣಿಗೆ ಹಣ, ಅದನ್ನ ಆ ವಿಚಾರವನ್ನ ಎತ್ತಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ತಯಾರಿ ಮಾಡ್ಕೊಂಡಿರತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ನಾಯಕರಿಗೆ ಸಮಯವನ್ನು ಕೊಡ್ತಾರ ಅನ್ನುವಂತ ಪ್ರಶ್ನೆಗಳು ಇದ್ದೇ ಇದಾವೆ. ಅದಾಗಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೇ ಬುಳಾವ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಈಗ ಮತ್ತೆ ದೆಹಲಿಗೆ ತೆರಳುವುದರಿಂದ ಒಂದು ಆಶಾವಾದ ಇದೆ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದು ಅಂತಿಮವಾದಂತ ಪಟ್ಟಿಯನ್ನ ಸಿದ್ಧಪಡಿಸೋಕೆ ಹೈಕಮಾಂಡ್ ನಾಯಕರು ಒಂದಷ್ಟು ಸಹಕರಿಸ್ತಾರೆ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗತ್ತೆ. ನಾಳೆ ಸಂಜೆ ಒಳಗೆ ಬಹುತೇಕವಾಗಿ ಅಂತಿಮವಾಗಿ 20 ಜನ ಹೊಸ ಸಚಿವರ ಪಟ್ಟಿ ತಯಾರಾಗುವಂತ ನಿರೀಕ್ಷೆಗಳಿದ್ದಾವೆ. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.